ಹಾಗೂ ಅದು ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಾಗದೇನೂ ಇರಬಹುದು. ಆದಾಗ್ಯೂ ಕೂಡ ನಾವು ರೇಷನ್ ಕಾರ್ಡ್ ಮೂಲಕ, ಮತದಾರರ ಪಟ್ಟಿಯ ಮೂಲಕ ನಾವು ಈ ಒಂದು ದತ್ತಾಂಶವನ್ನು ಸಂಗ್ರಹಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದರು. ಈ ಹಿಂದೆ ಒಂದು ದತ್ತಾಂಶವನ್ನು ಸಂಗ್ರಹಿಸಬೇಕು ಅಂತಂತಂದ್ರೆ ಅದರಲ್ಲಿ ವಿಶೇಷವಾಗಿ ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಂದ್ರೆ ಪರಿಶಿಷ್ಟ ಜಾತಿಯ ಸಮುದಾಯಗಳನ್ನು ದತ್ತಾಂಶ ಸಂಗ್ರಹಿಸುವ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಈ ಸಮುದಾಯಗಳು ಶ್ರಮಿಕ ವರ್ಗದ ಸಮುದಾಯಗಳು. ಈ ಸಮುದಾಯಗಳು ದುಡಿಬೇಕು, ಬದುಕನ್ನ ನಡೆಸಬೇಕು. ದುಡಿಯದೇ ಇದ್ರೆ, ಕಾಯಕವನ್ನ ಮಾಡದೇ ಇದ್ರೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನ ಅವಲೋಕಿಸಿದಾಗ ಈ ಸಮುದಾಯಗಳು ವಲಸೆ ಹೋಗುವಂತ ಸಮುದಾಯಗಳೇ ಹೆಚ್ಚು. ಅಲೆಮಾರಿ ಸಮುದಾಯಗಳು, ಅರೆ ಅಲೆಮಾರಿ ಸಮುದಾಯಗಳು ಹಾಗೂ ಶಾಶ್ವತ ಅಲೆಮಾರಿ ಸಮುದಾಯಗಳಾಗಿ ಪರಿಶಿಷ್ಟ ಜಾತಿಯಲ್ಲಿ ಬಹಳ ಸಂಖ್ಯೆಯಲ್ಲಿದ್ದಾವೆ. ಈಗಾಗಲೇ ನಮ್ಮ ಹಿಂದೆ ಹಿರಿಯರು ಮಾತಾಡಿದ ಪ್ರಕಾರ ಒಂದು ಉದಾಹರಣೆಯನ್ನು ಕೊಡ್ತೇವೆ. ನಾಗಮೋಹನ್ ದಾಸ್ ಆಯೋಗ ಲೋಪದೋಷದಿಂದ ಕೂಡಿದೆ ಅನ್ನೋದಕ್ಕೆ ಒಂದು ಬುಡುಗ ಜಂಗಮ ಅಂತೇಳಿ ಪರಿಶಿಷ್ಟ ಜಾತಿಯಲ್ಲಿ ಬರುತ್ತೆ. ಬುಡುಗ ಜಂಗಮ ಎನ್ನುವಂತಹ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಸಮುದಾಯ 2011ರಲ್ಲಿ 40,000 ಜನಸಂಖ್ಯೆ ಇದೆ. ಅದು ದಿಢೀರ್ ಅಂತೇಳಿ 3 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇದು ಪ್ರಾಕೃತಿಕವಾಗಿರುವಂತಹ ಏರಿಕೆಯಾಗಿರುವಂತಹ ಸಂಖ್ಯೆ ಅಲ್ಲ. ಹಾಗಾಗಿ ನಾನು ಈ ಅಂಕೆಯನ್ನು ಪಡೆದುಕೊಳ್ಳದೆ ಪ್ರಾಕೃತಿಕವಾಗಿರುವಂತಹ ಸಹಜವಾಗಿರುವಂತಹ ಏರಿಕೆಯನ್ನ 40,000 ಇರೋದನ್ನ ಒಂದು 48,000ನೋ 58,000ನೋ ನಾನು ದತ್ತಾಂಶ ಅಂಕಿಅಂಶದ ಪ್ರಕಾರ ನೀಡ್ತೇನೆ, ಉಳುಕಿದ್ದನ್ನ ತಿರಸ್ಕಾರ ಮಾಡ್ತೇನೆ ಅಂತೇಳಿ ವಿಶೇಷವಾಗಿ ತೋರಿಸ್ತಾರೆ. ಹಾಗಾದ್ರೆ ಅಸಹಜವಾಗಿ ಏರಿರುವಂತಹ ಸಂಖ್ಯೆ ನೀವು ತೌಲಾನಿಕ ಅಧ್ಯಯನ ಮಾಡೋದಾದ್ರೆ ಬೋವಿ ಸಮುದಾಯ, ಬಂಜಾರ ಸಮುದಾಯ, ಕೊರಮ ಸಮುದಾಯ, ಕೊರಚ ಸಮುದಾಯ, ಶಿಳ್ಳೆಕ್ಯಾತ, ಪಿಳ್ಳೆಕ್ಯಾತ, ದುರ್ಗ, ಜಂಗಮ, ಬೇಡ ಜಂಗಮ ಅನೇಕ ಸಮುದಾಯಗಳು 20ರಷ್ಟು ಏರಿದೆ ಅಂದ್ರೂ ಕೂಡ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಬೋವಿ ಸಮುದಾಯ 11,60,000 ಜನಸಂಖ್ಯೆ ಇರೋದು 15 ಲಕ್ಷ ಮುಟ್ಟಬೇಕಾಗುತ್ತೆ. ಬಂಜಾರ ಸಮುದಾಯ 12,20,000 ಇರುವಂತಹದ್ದು 18 ಲಕ್ಷ ಮುಟ್ಟಬೇಕಾಗುತ್ತೆ. ಕೊರಮ ಕೊರಚ ಸಮುದಾಯಗಳು 20% ಹೋದ್ರೂ ಕೂಡ ಕನಿಷ್ಠ 4-5 ಲಕ್ಷ ಏರ್ಬೇಕಾಗುತ್ತೆ. ಆದ್ರೆ ಆಯೋಗ ಕೇವಲ 10,000 ಸಹಿತ ಮುಟ್ಟಿಲ್ಲ. 10,000 ಅಂತ ಹೇಳ್ತಾರೆ. ಬೋವಿ ಸಮಾಜದ್ದು 9,900 ಚಿಲ್ಲರೆಯನ್ನು ತೋರಿಸಿದರೆ ಅದರಲ್ಲೂ ಕೂಡ 2011 ಜನಗಣತಿಯ ಪ್ರಕಾರವಾಗಿ ಪುರುಷ ಸಮುದಾಯ 10,000 ಜನ ಇನ್ನೂ ಇಲ್ಲೇ ಇಲ್ಲ, ಅವ್ರು ಕಳೆದೇ ಹೋಗ್ಬಿಟ್ರೆ. ಅಣ್ಣ ನೀವಿಲ್ಲಲ್ಲಿ ಹುಟ್ಟಿರೋ ಹುಟ್ಟಿಲ್ಲೋ, ಬರ್ಸಿಲ್ಲೋ ನೀವಿಲ್ಲೇ ಇಲ್ಲ ಅಲ್ಲಿ. ಅರ್ಥಾತ್ ನಾಗಮೋಹನ್ ದಾಸ್ ಆಯೋಗದ ಸಮೀಕ್ಷೆ ಏನಿದೆಯಲ್ಲ ಅದು ಅಪೂರ್ಣ. ಹೌದಲ್ಲ? ನಾಗಮೋಹನ್ ದಾಸ್ ಆಯೋಗದ ಅಪೂರ್ಣ ಅಂತಂದ್ರೆ ಅವರ ವರದಿಯನ್ನ ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳಬಾರ್ದು? ಒಪ್ಪಿಕೊಳ್ಳಬಾರ್ದು ಅಂತಂದ್ಮೇಲೆ ಮುಂದಿನ ಎಲ್ಲಾ ಪ್ರಕ್ರಿಯೆಗಳು ಕೂಡ ವಿಚಿತ್ರ. ನಿಮಗೊಂದು ಅಂಕಿಅಂಶನೂ ಸಹಿತ ಹೇಳ್ತೇನೆ. ಸುಮ್ಮನೆ ನಾನೇನು ಇಲ್ಲಿ ಮೈಕ್ ಸಿಕ್ಕೈತಿ ನೀವು ಬಂದೀರಿ ಅಂತೇಳಿ ಏನೋ ಮಾತಾಡ್ಬೇಕಂತ ಮಾತಾಡ್ಲಿಕ್ಕೆ ಹೋಗಲ್ಲ ನಿಮಗೆ. ನಾನೇ ಸ್ವತಃ ನಮ್ಮ ನಾಗಮೋಹನ್ ದಾಸ್ ಆಯೋಗ ಕೊಟ್ಟಂತಹ ವರದಿಯನ್ನ ಅಧ್ಯಯನ ಮಾಡಿದಾಗ ಸಿಕ್ಕಿರುವಂತಹ ಮಾಹಿತಿ, ಪದವಿ ಪೂರ್ವ ಶಿಕ್ಷಣದಲ್ಲಿ ಅವರು ವಿಶೇಷವಾಗಿ 4 ಕಾಲಂಗಳನ್ನು ಮಾಡ್ತಾರೆ. ಬಂಜಾರ, ಬೋವಿ, ವಲಯ, ಮಾದಿಗ ಅಂತೇಳಿ ಪ್ರಮುಖ ಜಾತಿಗಳನ್ನು ಗುರುತಿಸ್ತಾರೆ. ಈ ಪದವಿ ಪೂರ್ವದಲ್ಲಿ ಬಹಳ ಮುಂದುವರೆದು ಬಿಟ್ಟಿದ್ದಾರೆ ಅಂತ ಎಲ್ಲರ ಕಣ್ಣಿಗೆ ಐತಿ. ಸಮೀಕ್ಷೆ ದತ್ತಾಂಶ ನಾನು ಹೇಳ್ತಿರೋದಲ್ಲ, ನೀವು ಹೇಳ್ತಿರೋದಲ್ಲ, ಸ್ವತಃ ನಾಗಮೋಹನ್ ದಾಸ್ ರವರು
ನನಗೆ ಸಿಕ್ಕಿರುವ ಮಾಹಿತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದರಲ್ಲಿ 11,12,000 ಜನದ 533 ಜನಗಳು ಪದವಿ ಪೂರ್ವ ಶಿಕ್ಷಣವನ್ನು ನಾನು ಸಮೀಕ್ಷೆಗೆ ಒಳಪಡಿಸಿದ್ದೇನೆ. ಅದರಲ್ಲಿ ಶೇಕಡವಾರು ನಾನು ಇಲ್ಲಿ ಹೇಳುವಂತಹದ್ದು ಅವರು ಕೊಟ್ಟಂತಹದ್ದೇ, ನಾನು ಯಾರನ್ನು ಟಾರ್ಗೆಟ್ ಮಾಡಿ ಇಲ್ಲಿ ಹೇಳ್ತಾ ಇಲ್ಲ. ಮಾದಿಗ ಸಮುದಾಯ 24% ಅಭಿವೃದ್ಧಿಯನ್ನ ಪದವಿಯನ್ನು ಪಡ್ಕೊಂಡಿದೆ. ವಲಯ ಸಮುದಾಯ 27% ಅಭಿವೃದ್ಧಿಯನ್ನ ಅಥವಾ ಪದವಿಗಳನ್ನು ಪಡ್ಕೊಂಡಿದೆ. ಬೋವಿ ಬಂಜಾರರು ಸೇರಿಕೊಂಡು 9% 10% ಅನ್ನು ಪಡ್ಕೊಂಡಿದೆ ಅಂತಂದ್ರು. ಹಾಗಾದ್ರೆ ನಾವು ಯಾವ ಸ್ಥಾನದಲ್ಲಿ ಇದೀವಪ್ಪ ಇಲ್ಲಿ? ಯಾವ ಸ್ಥಾನ? ಗಟ್ಟೆಗಳ್ರಿ, ಗಟ್ಟೆಗಳ್ಬೇಕು ನನಗೆ. 3ನೇ ಸ್ಥಾನ, 3ರಿಂದ 4ನೇ ಸ್ಥಾನ. ಒಂದು ಹೇಳ್ತೀನಿ. ಎರಡನೇದು, ಪದವಿ ಶಿಕ್ಷಣ ಪಡೆದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಮಾದಿಗ ಸಮುದಾಯ 21%, ವಲಯ ಸಮುದಾಯ 29%, ಬೋವಿ ಬಂಜಾರ ಸಮುದಾಯ ಸೇರ್ಕೊಂಡೆಷ್ಟು 10%. ಯಾವ ಸ್ಥಾನದಲ್ಲಿದ್ದೀವಿ? ಯಾವ ಸ್ಥಾನ? 3ನೇ ಸ್ಥಾನ. ಇನ್ನ ಇಂಜಿನಿಯರಿಂಗ್ ತಗೊಳ್ರಿ. ಮಾದಿಗ ಸಮುದಾಯ 15%, ವಲಯ ಸಮುದಾಯ 29%, ಬಂಜಾರ ಬೋವಿ ಸಮುದಾಯ 9ರಿಂದ 10%. ಎಷ್ಟನೇ ಸ್ಥಾನ? ಎಷ್ಟನೇದು? ಇನ್ನು ವೈದ್ಯಕೀಯ ವಲಯ ಸಮುದಾಯ 29%, ಮಾದಿಗ ಸಮುದಾಯ 14%, ಬಂಜಾರ ಬೋವಿ ಸಮುದಾಯಗಳು ಸೇರ್ಕೊಂಡು 13%. ಎಷ್ಟು ಪರ್ಸೆಂಟ್? ಎಷ್ಟನೇ ಸ್ಥಾನದಲ್ಲಿದ್ದೀವಿ? MBA MCA ಅನ್ನುವಂತಹದ್ದು ಮಾದಿಗ ಸಮುದಾಯ 15%, ವಲಯ ಸಮುದಾಯ 28%, ಬೋವಿ ಬಂಜಾರ ಸೇರ್ಕೊಂಡು 15%. ಎಷ್ಟನೇ ಸ್ಥಾನ? ಹೀಗೆ ಎಲ್ಲದನ್ನ ತೆಗೆದುಕೊಂಡು ಹೋಗಿದ್ರೆ ಎಲ್ಲದ್ರಲ್ಲಿ ತೆಗೆದುಕೊಂಡು ಹೋಗೋದಾದ್ರೆ ಒಂದು ಉದ್ಯೋಗ ತಗೊಳ್ಳೋಣ. ನಾನು ನೀವು ಹೇಳ್ತಿರೋದಲ್ಲ, ಡಾಟಾ ಹೇಳುತ್ತೆ ಅಂತ ಹೇಳ್ತಾರೆ. ನಾವುಗಳು 7,000 ಜನ ಈ ರಾಜ್ಯದಲ್ಲಿ ಉದ್ಯೋಗದಲ್ಲಿದ್ದೀವಿ, ಸರ್ಕಾರಿ ಉದ್ಯೋಗದಲ್ಲಿ. ಅವ್ರು ಹೇಳೋ ಪ್ರಕಾರ 29,000 ವಲಯ ಅಥವಾ ಮಾದಿಗ ಸಮುದಾಯ ಇದೆ. ಇದಲ್ಲ, ಇದು ಪೂರ್ತಿ ವಲಯ ಸಮುದಾಯ. ಇದು ಒಟ್ಟು 43,000 ಜನ. ಆದರೆ ಈ ಹಿಂದೆ ಸುಪ್ರೀಂ ಕೋರ್ಟ್